ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ನಮ್ಮೂರಲ್ಲಿ ನೋಡಿ ಗಿಡ ಮರ ವೆದರ್ ಎಲ್ಲ ಹೇಗಿದೆ. ನನಗಂತೂ ತುಂಬಾ ಬೇಜಾರಾಯ್ತು. ನನ್ನ ತಮ್ಮ ಬಂದಿದ್ದಾನೆ ಇವತ್ತು. ನನಗಂತೂ ತುಂಬ ಬೇಜಾರಾಯಿತು. ಯಾಕಪ್ಪ ಅಂದರೆ ನಮ್ಮ ರೋಡ್ ಹತ್ರ ಇರೋ ಮರಗಳೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್. ಡೈರೆಕ್ಟ್ ಅಡುಗೆ ಮನೆಗೆ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ. ಪುಳಿಯೋಗರೆ ಗೊಜ್ಜಿದೆ, ಅದೇ ತಿಂಡಿ ಇವತ್ತು. ರಾತ್ರಿ ಸಾಂಬಾರಿತ್ತು, ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪುಳಿಯೋಗರೆ ಬೇಡ ಅನ್ನಿಸ್ತು, ಅದಕ್ಕೆ ಹೆಳಿಕಾಯಿ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೀನಿ. ಅನ್ನ ಇನ್ನು ಆಗಬೇಕು, ಅನ್ನಕ್ಕೂ ಇಟ್ಟಿದ್ದೀನಿ. ಹಾಗೆ ಇವಾಗ ನಾನು ಬೀಟ್ರೋಟ್ ಜ್ಯೂಸ್ ಕುಡಿತಾಯಿದ್ದೀನಿ. ಡೈಲಿ ಕುಡಿತೀನಿ ನಾನು ಬೀಟ್ರೋಟ್ ಜ್ಯೂಸು. ನೀವು ಕುಡೀರಿ, ಹೆಲ್ತಿಗೆ ಒಳ್ಳೆಯದು, ಸ್ಕಿನ್ ಚೆನ್ನಾಗಾಗುತ್ತೆ. ಆಮೇಲೆ ಯಾರು ಕಪ್ಪಿದ್ದೀನಿ ಅಂತ ಗಿಲ್ಟಿ ಫೀಲ್ ಇದೆಯೋ ಅವ್ರು ಖಂಡಿತವಾಗ್ಲೂ ಅವ್ರ ಮುಖ ಅಷ್ಟೇ ಅಲ್ಲ, ಅವ್ರ ಬಾಡಿ ಪೂರ್ತಿ ವೈಟ್ ಆಗುತ್ತೆ, ಹೆಲ್ತಿಯಾಗಿರುತ್ತೆ. ಯಾವುದೇ ಕ್ರೀಮ್ ಹಚ್ಚದಲ್ಲೇ ಈ ಒಂದು ಜ್ಯೂಸ್ ಕುಡಿದ್ರೆ ಸಾಕು, ಅವರು ಚೆನ್ನಾಗಾಗ್ತಾರೆ. ಎಕ್ಸಾಂಪಲ್ ನಾನು ಕಪ್ಪಗಿದ್ದೆ, ಬಟ್ ಇವಾಗ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಾಗಿದ್ದೀನಿ. ನೀವು ನಿಮ್ಮ ಮನೇಲಿ ಹಾಗೆ ಇವಾಗ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ನನ್ನ ತಮ್ಮ ಇನ್ನೂ ಎದ್ದಿಲ್ಲ. ಎದ್ಮೇಲೆ ಕಾಫಿ ಮಾಡಿಕೊಡ್ಬೇಕು. ನಾನು ಕಾಫಿ ಟೀ ಏನು ಕುಡಿಯೋದಿಲ್ಲ. ಹೆಲ್ದಿಯಾಗಿರಬೇಕು ಅಂದರೆ ಕಾಫಿ ಟೀ ಬಿಡಬೇಕು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಒಬ್ಬೊಬ್ಬರು ಕಾಫಿ ಟೀಗೆ ತುಂಬ ಅಡಿಕ್ಟ್ ಆಗಿರ್ತಾರೆ. ಯಾವುದಕ್ಕೂ ನಾವು ಅಡಿಕ್ಟ್ ಆಗಬಾರ್ದು ಅನ್ನೋದು ನನ್ನ ಭಾವನೆ. ತಪ್ಪಿದರೆ ಕ್ಷಮಿಸಿ. ಈಗ ಹಾಲು ಕಾಯ್ತಾಯಿದೆ. ಕೊತ್ತಳ್ಸಿನ್ಕಾಯಿ ತಂದು ಕೊಚ್ಚುತ್ತಿದ್ದಾರೆ. ಅದರಲ್ಲಿ ಸಾಂಬಾರು ಮಾಡ್ಬೋದು, ಕಬಾಬ್ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು. ಸೀಸನ್ ಫುಡ್ಡು, ಸೀಸನ್ ಹಣ್ಣುಗಳಾಗಲಿ, ಸೀಸನ್ ತರಕಾರಿಗಳಾಗಲಿ, ಯಾವ ಸೀಸನಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ತಿನ್ನಿ. ಸಾಧ್ಯವಾದಷ್ಟು ಹುಡುಕ್ಕೊಂಡು ತಿನ್ನಿ. ಯಾಕಂದರೆ ಕಾಲಕ್ಕೆ ತಕ್ಕಂತೆ ಸಿಗೋ ಹಣ್ಣು ತರಕಾರಿಗಳನ್ನು ತಿಂದರೆ ಬಾಡಿ ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ರೆಡಿ. ಕಲರ್ಫುಲ್ಲಾಗಿ ಅಕ್ಕಿ ಊಟ ಇದು ಇವತ್ತು. ಮೊಸರು, ಪೆಡಿಗ್ರಿ ಗ್ರೇವಿ, ಅನ್ನ. ಕಂಡಿದ್ಯಾ, ನಮ್ಮ ಅಮ್ಮಾಜಿಯವರು ಊರಿಗೆ ಹೊರಟಿದ್ದಾರೆ ಬೆಂಗಳೂರಿಗೆ. ಮಗಳಿಗೆ ನೋಡಿ ಎಷ್ಟು ಪ್ರೀತಿಯಿಂದ ಏನೇನೋ ತಾಂಡಿದ್ದಾರೆ. ಏನೇನು ತಾಂಡಿದ್ಯಮ್ಮ? ಏನು ಹಪ್ಪಳ? ಅಕ್ಕಿ ಹಪ್ಪಳ. ಆಮೇಲೆ ಅವರ ಮೊಮ್ಮಗಳಿಗೆ ಅಂದರೆ ನಮ್ಮ ಪಾವನಿಗೆ ಇಷ್ಟ ಅಂತ ಅಕ್ಕಿ ಹಪ್ಪಳ ತಾಂಡಿದ್ದಾರೆ. ಆಮೇಲೆ ಅದರಲ್ಲಿರೋದೇನು? ಹುಣಸೆಹಣ್ಣಂತೆ, ಉಪ್ಪಿನಕಾಯಿ. ಇನ್ನೇನೇನು ತಗೊಂಡೋಗ್ತೀಯ? ಬಟ್ಟೆ ಅವರವು, ಅಕ್ಕಿ ರಾಗಿ. ಅವ್ರು ಬೆಳೆದಿರೋ ರಾಗಿನ ತಗೊಂಡೋಗ್ತಿದ್ದಾರೆ ಅವ್ರ ಮಗಳಿಗೆ ಕೊಡೋಕ್ಕೆ. ನೋಡಿ ಇಷ್ಟೆಲ್ಲ ತಗೊಂಡೋಗ್ತಿದ್ದಾರೆ. ಬರೋದು ತಾವು? ಇಲ್ಲ ಅಂದರೆ ಒಂದು ತಿಂಗಳು ಬಿಟ್ಕೊಂಬತ್ತೀಯ? ಇದು ಪಾಯಿಂಟು. ನಿನ್ನ ಮಗಳು ನೋಡಿದಾಗ ಗೊತ್ತಾಗ್ತೈತಿ. ಅವರಿಗೆ ಇರೋಕ್ಕೆ ಮನಸ್ಸಾಗಲ್ವಂತೆ. ನೋಡ್ತಾಳೆ, ಅವಾಗ ಗೊತ್ತಾಗುತ್ತಾಗ. ಅದಕ್ಕೆ ವಿಡಿಯೋ ಮಾಡ್ತಿರೋದು. ಈಗ ಹಾಕಕ್ಕೆ ವಿಡಿಯೋ ಮಾಡ್ತಿರೋದು ನಿನ್ನ ಮಗಳು ನೋಡಲಿ ಅಂತ. ನೋಡಕ್ಕ ನಿಮ್ಮ ಮನೆಗಿರೋಕ್ಕೆ ಮನಸ್ಸಿಲ್ವಂತೆ. ಓಹ್, ಬೋರು. ಬೆಂಗಳೂರು ಬೋರ್ ಅಂತೆ ನೋಡಿ. ಈ ಊರಾಗಾದರೆ ಗರ ಸುತ್ಬೋದು, ಅವ್ರ ಫ್ರೆಂಡ್ಗಳ ಜೊತೆಗೆ ಹೋಗ್ಬೋದು. ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಹೊರಟು ನಿಂತಿದ್ದಾರೆ.
ಹಾಗೆ ಡಾಕ್ಟ್ರು ಚೆಕಪ್ ಮಾಡಿಸ್ಬೇಕು ಅವ್ರಿಗೆ ಸ್ವಲ್ಪ, ಅದಕ್ಕೆ ಹೊರಟಿದ್ದಾರೆ ಮಾತ್ರೆ ತಗೊಂಬರೋಕ್ಕೆ. ಹೋಗಿ ಬನ್ನಿ, ಒಳ್ಳೇದಲ್ಲಿ. ಇನ್ನು ಸಂಜೆಗೆ ಹೋಗೋದಕ್ಕೆ ಬೆಳಗ್ಗೆ 8 ಗಂಟೆಗೆ ರೆಡಿಯಾಗಿ ಕೂತವ್ರೆ. ನನ್ನ ತಮ್ಮ ಆಚೆಗೆ ಹೋಗಿದ್ದಾನೆ. ಸೈಡಿದ್ದು ಮರ ಎಲ್ಲ ಕಡ್ದಾಕಿದ್ದಾರೆ. ನನಗಂತೂ ತುಂಬ ಬೇಜಾರಾಗ್ತಿದೆ ರೋಡ್ ಮಾಡೋದಕ್ಕೆ. ಎಲ್ಲ ಮರ ಕಡ್ದಾಕಿದ್ದಾರೆ ಫ್ರೆಂಡ್ಸ್. ಇದು ಇವತ್ತು ಕಡ್ದು ಬಿಡ್ತಾರೆ, 3/4 ಭಾಗ ಕಡ್ದಿದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.